ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಗಮನಿಸಿ. ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಕಳೆಯುವ ಸಮಯವಲ್ಲ. ಇದು ನಿಮ್ಮ ಜೀವನದ ಮಹತ್ವದ ತಿರುವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಮನಸ್ಸಿನ ನೋವುಗಳು, ನಿರಾಶೆಗಳು, ಹಣಕಾಸಿನ ಒತ್ತಡಗಳು ಮತ್ತು ಯಾರಿಗೂ ಹೇಳಲಾಗದ ಒಳಗಿನ ಹೋರಾಟಗಳು ಈಗ ಹೊಸ ಅರ್ಥ ಪಡೆಯಲಿವೆ. ನೀವು ಅನುಭವಿಸಿದ ಕಷ್ಟ ವ್ಯರ್ಥವಾಗಲಿಲ್ಲ. ಗ್ರಹಗಳ ಚಲನೆ ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ವೇದಿಕೆ ಸಿದ್ಧಪಡಿಸುತ್ತಿದೆ. ಆದರೆ ಇಲ್ಲಿ ಒಂದು ಗಂಭೀರ ಸಂಗತಿ ಇದೆ. ಒಂದು ಕಡೆ ಅದೃಷ್ಟ ನಿಮ್ಮೊಂದಿಗೆ ನಿಂತಿದೆ, ಇನ್ನೊಂದು ಕಡೆ ಒಂದು ಸಣ್ಣ ತಪ್ಪು ನಿರ್ಧಾರವು ನಿಮ್ಮ ಕೈಗೆ ಬಂದ ದೊಡ್ಡ ಅವಕಾಶವನ್ನು ಕೆಡಿಸಬಹುದು. ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ಬಹಳ ಗಾಢ ಮತ್ತು ಪರಿಣಾಮಕಾರಿಯಾಗಿದೆ. ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀವು ಹೊರಗೆ ನೋಡಲು ಶಾಂತವಾಗಿ ಕಾಣಬಹುದು, ಆದರೆ ನಿಮ್ಮೊಳಗೆ ಸಮುದ್ರದಷ್ಟು ಆಳ, ಬೆಂಕಿಯಷ್ಟು ಶಕ್ತಿ ಮತ್ತು ಮೌನದೊಳಗೆ ಅಡಗಿರುವ ಸಾವಿರ ಭಾವನೆಗಳಿರುತ್ತವೆ. ನಿಮ್ಮ ಮನಸ್ಸನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ನಿಮ್ಮ ನೋವನ್ನು ಹೊರಗೆ ತೋರಿಸದೆ ಒಳಗೆ ಇಟ್ಟುಕೊಳ್ಳುವವರು. ಬಹಳ ಬಾರಿ ನೀವು ನಾನು ಎಲ್ಲರಿಗಾಗಿ ನಿಂತಿದ್ದೇನೆ, ಆದರೆ ನನಗಾಗಿ ಯಾರು ನಿಂತಿದ್ದಾರೆ ಎಂದು ನಿಮ್ಮನ್ನೇ ಕೇಳಿಕೊಂಡಿರಬಹುದು. ಆದರೆ ಜೀವನದಲ್ಲಿ ಹಲವು ಬಾರಿ ನೀವು ನಂಬಿದವರು ದೂರವಾಗಿರಬಹುದು. ನೀವು ಯಾರಿಗಾದರೂ ಹೃದಯದಿಂದ ಸಹಾಯ ಮಾಡಿದಾಗ ಪ್ರತಿಫಲವಾಗಿ ನೋವು ಸಿಕ್ಕಿರಬಹುದು. ಕೆಲ ರಾತ್ರಿ ನೀವು ಯಾರಿಗೂ ಹೇಳದೆ ಮೌನವಾಗಿ ಹತ್ತಿರಬಹುದು. ಕೆಲ ಸಂದರ್ಭಗಳಲ್ಲಿ ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ಮುರಿದು ಹೋಗಿರಬಹುದು. ನಿಮ್ಮೊಳಗೆ ನಡೆಯುವ ಹೋರಾಟದ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತು. ಆದರೆ ಕೇಳಿ ವೃಶ್ಚಿಕ ರಾಶಿಯವರೇ, ಈ ಜೂನ್ ತಿಂಗಳು ಕೇವಲ ಒಂದು ಹೊಸ ತಿಂಗಳಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯವಾಗಬಹುದು. ನಿಮ್ಮ ರಾಶಿಯ ಅಧಿಪತಿ ಮಂಗಳ ನಿಮ್ಮೊಳಗೆ ಅಪಾರ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೋರಾಟದ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ನೀವು ಇದುವರೆಗೆ ಭಯಪಟ್ಟ ವಿಷಯಗಳನ್ನು ಎದುರಿಸುವ ಮನೋಬಲ ಬರುತ್ತದೆ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ನಿರ್ಧಾರವನ್ನು ಈಗ ತೆಗೆದುಕೊಳ್ಳುವ ಧೈರ್ಯ ಬರಬಹುದು. ನೀವು ಹಿಂದೆ ಹೆದರಿದ ಅವಕಾಶವನ್ನು ಈಗ ಹಿಡಿಯುವ ಮನಸ್ಸು ಬರಬಹುದು. ಆದರೆ ಅದೇ ಸಮಯದಲ್ಲಿ ಮಂಗಳನ ಉಗ್ರತೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು. ತಾಳ್ಮೆ ಕಳೆದುಕೊಂಡರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಒಂದು ಕ್ಷಣ ಕೋಪ ಕೆಲ ತಿಂಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಈ ತಿಂಗಳಲ್ಲಿ ನೀವು ಹೇಳುವ ಮಾತುಗಳು ಮತ್ತು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಮುಖ್ಯ. ಶನಿ ನಿಮ್ಮ ಜೀವನದಲ್ಲಿ ಕಠಿಣ ಪರೀಕ್ಷೆಗಳನ್ನು ಮುಂದುವರಿಸುತ್ತಿದ್ದಾನೆ. ನೀವು ಇದುವರೆಗೆ ನಿರ್ಲಕ್ಷ್ಯ ಮಾಡಿದ ಸಮಸ್ಯೆಗಳು ಮತ್ತೆ ನಿಮ್ಮ ಮುಂದೆ ಬರಬಹುದು. ಇದು ನಿಮ್ಮ ಸಹನೆ ಮತ್ತು ನಿಜವಾದ ಶಕ್ತಿಯನ್ನು ಪರೀಕ್ಷಿಸುವ ಸಮಯ. ನೀವು ಕೆಲವು ಜವಾಬ್ದಾರಿಗಳನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದರೆ ಈಗ ಅವುಗಳನ್ನು ಎದುರಿಸಬೇಕಾಗಬಹುದು. ಆದರೆ ಹೆದರಬೇಡಿ, ಈ ಪರೀಕ್ಷೆಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಬಲಪಡಿಸಲು ಬರುತ್ತದೆ. ರಾಹು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಬಹುದು. ನೀವು ಸರಿಯೆಂದು ಭಾವಿಸಿದ ದಾರಿಯ ಹಿಂದೆ ಅಡಗಿರುವ ಅಪಾಯಗಳನ್ನು ಗುರುತಿಸುವುದು ಕಷ್ಟವಾಗಬಹುದು. ಕೆಲವರು ನಿಮ್ಮ ಮುಂದೆ ತುಂಬಾ ಒಳ್ಳೆಯವರಂತೆ ಕಾಣಬಹುದು, ಆದರೆ ಎಲ್ಲರನ್ನೂ ತಕ್ಷಣ ನಂಬಬೇಡಿ. ಕೆಲವೊಮ್ಮೆ ನಗುಮುಖದ ಹಿಂದೆ ನಿಜವಾದ ಉದ್ದೇಶಗಳು ಅಡಗಿರಬಹುದು. ಕೇತು ಹಳೆಯ ನೆನಪುಗಳನ್ನು ಮತ್ತು ಬಿಟ್ಟು ಹೋದ ಅವಕಾಶಗಳನ್ನು ಮತ್ತೆ ನಿಮ್ಮ ಮುಂದೆ ತರಬಹುದು. ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಿಸಬಹುದು. ಹಳೆಯ ಸಂಬಂಧ, ಹಳೆಯ ಸ್ನೇಹ ಅಥವಾ ಹಳೆಯ ನೋವು ಮತ್ತೆ ನೆನಪಾಗಬಹುದು. ಆದರೆ ಈ ಬಾರಿ ಭಾವನೆಗಳಿಂದಲ್ಲ, ಅನುಭವದಿಂದ ನಿರ್ಧಾರ ತೆಗೆದುಕೊಳ್ಳಿ. ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಗೊಂದಲಗಳು ಇರಬಹುದು. ನೀವು ಯಾವ ದಾರಿ ಆಯ್ಕೆ ಮಾಡಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟತೆ ಕಡಿಮೆಯಾಗಬಹುದು. ಈ ಸಮಯದಲ್ಲಿ ಹೊಸ ನಿರ್ಧಾರಗಳಿಗಿಂತ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು ಉತ್ತಮ. ಎರಡನೇ ವಾರದಿಂದ ನಿಧಾನವಾಗಿ ಪರಿಸ್ಥಿತಿ ಬದಲಾಗಲು ಆರಂಭವಾಗಬಹುದು. ನೀವು ಮಾಡುತ್ತಿರುವ ಪ್ರಯತ್ನಗಳಿಗೆ ಪ್ರತಿಕ್ರಿಯೆ ಸಿಗಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಚಾಲನೆ ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಹೊಸ ಜನರು ಬರಬಹುದು. ವ್ಯಾಪಾರ ಮತ್ತು ಉದ್ಯೋಗದ ದೃಷ್ಟಿಯಿಂದ ಜೂನ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ, ಒಂದು ಸಂಪರ್ಕ ಅಥವಾ ಹೊಸ ಕೆಲಸ ಹಠಾತ್ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಕೆಲಸದಲ್ಲಿ ಪದೋನ್ನತಿ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಕೆಲಸದ ಅವಕಾಶ ಬರಬಹುದು. ಉದ್ಯೋಗ ಹುಡುಕುತ್ತಿರುವವರು ನಿರಾಶರಾಗಬೇಡಿ. ನೀವು ನಿರೀಕ್ಷಿಸಿದ ಸಮಯದಲ್ಲಿ ಒಂದು ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಇಲ್ಲಿ ಪರೀಕ್ಷೆ ಇದೆ. ಅಹಂಕಾರ ಅಥವಾ ಅಜಾಗರೂಕತೆ ನಿಮ್ಮ ಯಶಸ್ಸಿನ ದಾರಿಯನ್ನು ತಡೆಯಬಹುದು. ನಿಮ್ಮ ಸಾಮರ್ಥ್ಯ ದೊಡ್ಡದು, ಆದರೆ ಕೆಲವೊಮ್ಮೆ ನನಗೆ ಎಲ್ಲ ಗೊತ್ತು ಎನ್ನುವ ಮನೋಭಾವ ಅವಕಾಶಗಳನ್ನು ದೂರ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕುತೂಹಲಕರವಾಗಿರುತ್ತದೆ. ಹೊಸ ಕಲಿಕೆಗಳು, ಹೊಸ ಅವಕಾಶಗಳು ಸಿಗಬಹುದು. ಆದರೆ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಗಮನ ಹರಿಸುವ ವಿಷಯಗಳು ನಿಮ್ಮ ಏಕಾಗ್ರತೆಯನ್ನು ಕೆಡಿಸಬಹುದು.
ಈ ಸಮಯದಲ್ಲಿ ನೀವು ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶ ನೀಡಬಹುದು. ನಿರೀಕ್ಷಿಸಿದ ಹಣ ಕೈಗೆ ಬರುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಮರಳಿ ಬರಬಹುದು. ಆದರೆ ಬೇಗ ಲಾಭದ ಯೋಜನೆಗಳು ಅಥವಾ ಅತಿಯಾದ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಯಾರಾದರೂ ಇದು ದೊಡ್ಡ ಲಾಭ ಕೊಡುತ್ತದೆ ಎಂದು ಹೇಳಿದರೆ ತಕ್ಷಣ ನಂಬಬೇಡಿ. ನಿರ್ಧಾರಗಳಲ್ಲಿ ತಾಳ್ಮೆ ಇರಲಿ. ಕುಟುಂಬದಲ್ಲಿ ಮೇಲ್ನೋಟಕ್ಕೆ ಶಾಂತಿ ಇದ್ದರೂ ಒಳಗಡೆ ಕೆಲವು ಬದಲಾವಣೆಗಳು ನಡೆಯಬಹುದು. ಸಣ್ಣ ಮಾತು ದೊಡ್ಡ ತಪ್ಪು ಅರ್ಥಕ್ಕೆ ಕಾರಣವಾಗಬಹುದು. ಕೋಪದಲ್ಲಿ ಹೇಳಿದ ಮಾತು ಸಂಬಂಧಗಳಿಗೆ ಗಾಯ ಮಾಡಬಹುದು. ಈ ತಿಂಗಳಲ್ಲಿ ನೀವು ಹೆಚ್ಚು ಕೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಪ್ರತಿಯೊಂದು ವಿಚಾರಕ್ಕೂ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಪ್ರೀತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ಕೆಲವರಿಗೆ ಹೊಸ ಪರಿಚಯವಾಗಬಹುದು. ಈ ಪರಿಚಯ ಮೊದಲಿಗೆ ಸಾಮಾನ್ಯವಾಗಿದ್ದರೂ ಮುಂದೆ ಅದು ವಿಶೇಷ ಸಂಬಂಧವಾಗಿ ಬೆಳೆಯಬಹುದು. ಈಗಾಗಲೇ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಆರೋಗ್ಯದ ದೃಷ್ಟಿಯಲ್ಲಿ ವಿಶೇಷ ಗಮನ ಅಗತ್ಯ. ದೇಹದ ಆಯಾಸ, ನಿದ್ರೆಯ ಕೊರತೆ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ದೇಹ ಕೆಲವೊಮ್ಮೆ ಮೌನವಾಗಿ ಸೂಚನೆ ಕೊಡುತ್ತದೆ. ಅದನ್ನು ಕೇಳಲು ಕಲಿಯಿರಿ. ನೀವು ಹೆಚ್ಚು ನೀರು ಕುಡಿಯಿರಿ. ಸಮಯಕ್ಕೆ ಊಟ ಮಾಡಿ. ಸ್ವಲ್ಪ ಸಮಯ ಪ್ರಕೃತಿಯ ಜೊತೆಗೆ ಕಳೆಯಿರಿ. 3ನೇ ವಾರದಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆಯಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸಿದ ಸುದ್ದಿಯೊಂದು ಬರಬಹುದು. 4ನೇ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ನೀವು ಮುಂದೆ ಅಸಾಧ್ಯ ಎಂದುಕೊಂಡ ಕೆಲಸವನ್ನು ಈಗ ಆರಂಭಿಸುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರೇ, ನೀವು ಹಿಂದೆ ಅಸಾಧ್ಯ ಎಂದುಕೊಂಡ ಕೆಲಸವನ್ನು ಈಗ ಆರಂಭಿಸುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರೇ, ನೀವು ಜೀವನದಲ್ಲಿ ಹಲವು ಬಾರಿ ಮುರಿದಿದ್ದರು ಮತ್ತೆ ಎದ್ದು ನಿಂತವರು. ನಿಮ್ಮ ನೋವು ನಿಮ್ಮನ್ನು ದುರ್ಬಲ ಮಾಡಿಲ್ಲ, ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಿದೆ. ಈಗ ಜೂನ್ ತಿಂಗಳ ಅದೃಷ್ಟ ಮಾಹಿತಿ. ಲಕ್ಕಿ ನಂಬರ್ 1, 9, 18, 27. ಲಕ್ಕಿ ಕಲರ್ ಕೆಂಪು, ಕಂದು, ಗಾಢಕಿತ್ತಳೆ. ಲಕ್ಕಿ ದಿನ ಗುರುವಾರ, ಭಾನುವಾರ. ಅದೃಷ್ಟವಾರ 2ನೇ ವಾರ ಮತ್ತು 4ನೇ ವಾರ. ಶುಭ ದಿಕ್ಕು ಪೂರ್ವ. ಈ ತಿಂಗಳಲ್ಲಿ ಪಾಲಿಸಬಹುದಾದ ಕೆಲವು ಪರಿಹಾರಗಳು. ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ. ಕೆಂಪು ಬಣ್ಣದ ಹಣ್ಣು ಅಥವಾ ಆಹಾರ ದಾನ ಮಾಡಿ. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಓಂ ಅಂಗಾರಕಾಯ ನಮಃ ಮಂತ್ರವನ್ನು ಜಪಿಸಿ. ಮತ್ತೊಂದು ಮುಖ್ಯ ವಿಷಯ ವೃಶ್ಚಿಕ ರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದ ಗೇಮ್ ಚೇಂಜರ್ ಸಮಯವಾಗಬಹುದು. ನಿಮ್ಮ ಮುಂದೆ ಅವಕಾಶದ ದಾರಿ, ಪರೀಕ್ಷೆಯ ದಾರಿ ಮತ್ತು ಎಚ್ಚರಿಕೆಯ ದಾರಿ ತೆರೆದಿದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ನಿಮ್ಮ ಸಹನೆ, ನಿಮ್ಮ ಶಕ್ತಿ, ನಿಮ್ಮ ಮೌನ, ನಿಮ್ಮ ಉತ್ತರ. ನಿಮ್ಮನ್ನು ಕಡಿಮೆ ಅಂದವರು ನೋಡುತ್ತಿರಲಿ. ನಿಮ್ಮ ಯಶಸ್ಸು ಅವರಿಗೆ ಪ್ರಶ್ನೆಗಳಿಗೆ ಉತ್ತರವಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.